ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋ ರೆಸಿಪಿ ಕಡಲೆಬೇಳೆ ಉಸಳಿ. ಇದು ಗಣೇಶನ ಪ್ರಿಯವಾದ ತಿಂಡಿ. ಇದು ಹೇಗೆ ಮಾಡೋದಂದರೆ, ಕಡಲೆನ 4-5 ಅವರ್ ನೆನೆಸಿಟ್ಕೊಂಡಿರಬೇಕು. ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀರ. ಈ ಥರ ಆಗಿರಬೇಕು ಅದು. ಇದಕ್ಕೆ ಏನು ಬೇಕಂದರೆ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಆಮೇಲೆ ನಿಂಬೆಹಣ್ಣು. ಫಸ್ಟ್ ಮೆಣಸಿನ್ಕಾಯಿ ರುಬ್ಬಿಟ್ಕೋಬೇಕು, ಅದು ಈ ಥರ ಆಗಿರಬೇಕು. ಆಮೇಲೆ ನೆನೆಸಿರೋ ಕಡಲೆಯನ್ನು ಸ್ವಲ್ಪ ಹುರ್ಕೋಬೇಕು. ಫಸ್ಟಿಗೆ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಯಿಲದೇನು ಹಾಕೋದು ಬೇಡ, ಹಾಗೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಆಯಿಲದು ಹಾಕಬಾರ್ದು. ಒಂದು 5 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಹುರಿಬೇಕು. ನೋಡ್ತಿದ್ದೀರಾ, ಕಲರ್ ಚೇಂಜ್ ಆಗ್ತಿದೆ. ಈ ಥರ ಈವ್ನಿಂಗ್ ಒಂದು ಸಲ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡ್ತಿದ್ದೀರಾ, ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಇನ್ನೊಂದು 2 ಮಿನಿಟ್ಸ್ ಹುರ್ಕೊಂಬಿಡಿ. ಈ ಥರ ಸ್ವಲ್ಪ ಸ್ಟಾರ್ಟಿಂಗ್ ಹುರಿದ್ರೆ ಟೇಸ್ಟ್ ಆಮೇಲೆ ಮಸ್ತ್ ಬರುತ್ತೆ. ಹಾಗೆ ಹುರಿಲಾರ್ದೆ ಹಾಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಒಂದು 5 ಮಿನಿಟ್ಸ್ ಆಗಿದೆ. ಇಷ್ಟು ಹುರಿದ್ರೆ ಸಾಕು, ತೆಗೆದುಬಿಡೋಣ ಇವಾಗ. ಮಳೆ ಬರೋ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಈಗ ಸ್ವಲ್ಪ ಎಣ್ಣೆ ಕಾಯ್ದಿದ್ದೆಲ್ಲ ನೋಡ್ಕೊಳ್ಳೋಣ. ನೋಡಿಬಿಟ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಈಗ ನಾವು ರುಬ್ಬಿರುವಂಥ ಮೆಣಸಿನ್ಕಾಯಿ ಇರುತ್ತಲ್ಲ, ಅದು ಹಾಕೊಳ್ಳೋಣ ಸ್ವಲ್ಪ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ವಾಸ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಹುರಿಬೇಕು ಅದನ್ನು. ಹುರಿದ್ಬಿಟ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಖಾರ, ಉಪ್ಪು, ಅರಿಶಿನ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಹುರಿದಿರುವಂಥ ಉಸುಳಿನ ಹಾಕಿ ಸ್ವಲ್ಪ ತಿರುವಾಡಬೇಕು. ಚೆನ್ನಾಗಿ ಸ್ವಲ್ಪ ತಿರುವಾಡ್ಬಿಟ್ಟು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತಲ್ಲ, ಅದು ಸಲುವಾಗಿ ಸ್ವಲ್ಪ ಲೆಮನ್ ಹಿಂಡ್ತಿದ್ದೀನಿ. ತಿರುವಾಡಿ ಸ್ವಲ್ಪ ಆಮೇಲೆ ನೀರು ಹಾಕಿದರೆ ಸ್ವಲ್ಪ ಅದು ಕುದಿಬೇಕು. ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಟ್ಟಿದ್ರೆ ಸಾಕು. ನೋಡ್ತಿದ್ದಾರೆ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ. ಬಾಯಲ್ಲಿ ನೀರು ಬರ್ತಿದ್ದೆ.